ನಮಸ್ತೆ. ನಾನು ಎಸ್ ಜಿ ಉಮಾಪತಿ ಅಂತಂದು ನಾನು ಸರ್ಕಾರಿ ಹೊನ್ನಾಳಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಲುಗುಂಡಿ ಗ್ರಾಮದಲ್ಲಿ ಪ್ರಭಾರಿ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಂದಹಾಗೆ ನಮ್ಮ ಸ್ವಂತ ಜನ್ಮ ನೀಡಿದಂತಹ ಊರು ಸಿಂಗಟಗೆರೆ ಗ್ರಾಮ, ಹೊನ್ನಾಳಿ ತಾಲೂಕು. ಅಂದಹಾಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಜನ್ಮ ಕೊಟ್ಟಂತಹ ತಂದೆ ತಾಯಿಯರನ್ನು ನೆನೆಸಲೇಬೇಕು. ಅಂದಹಾಗೆ ನಮ್ಮ ತಂದೆ ಎಸ್ ಜಿ ಉಜ್ಜಿನಪ್ಪ ಹಾಗೂ ತಾಯಿ ಎಸ್ ಜಿ ಅನಸೂಯಮ್ಮ, ಇವರಿಗೆ ಮೊಟ್ಟ ಮೊದಲಾಗಿ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ, ತಾವುಗಳು ಮೊನ್ನೆ ಚುನಾವಣೆ ನಿರ್ದೇಶಕರ ಚುನಾವಣೆ ನಡೆಯುತ್ತೆ ಸರ್, ಆ ಚುನಾವಣೆ ಯಾವ ಥರ ನಡೆಯುವಂಥದ್ದಾಯಿತು ಅಂತ ಮೊಟ್ಟ ಮೊದಲನೇದಾಗಿ ಚುನಾವಣೆ ಅಂದ ಕೂಡಲೇ ನಮಗೆ ಮತ ನೀಡಿರುವಂಥ ನನ್ನ ಎಲ್ಲ ಶಿಕ್ಷಕಿ ಬಂಧುಗಳಿಗೆ, ಸಹೋದರ ಸಹೋದರಿಯರಿಗೆ ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸಲೇಬೇಕು ಸರ್. ಯಾಕಪ್ಪ ಅಂದರೆ ಅವರಿಂದನೇ ನಾನು ಈ ನಿರ್ದೇಶಕ ಸ್ಥಾನಕ್ಕೆ ಬಹು ಮತಗಳ ಅಂತರದಿಂದ ಜಯಶೀಲರಾಗಿ ನನ್ನನ್ನು ಮಾಡಿದ್ದಾರೆ. ಅಂದ ಹಾಗೆ ನಮ್ಮ ತಾಲೂಕಿನಲ್ಲಿ 9 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದಾರಲ್ಲ ಸರ್, ಅದರಲ್ಲಿ ನಾನು ಸಹ ಒಬ್ಬ. ತಾವುಗಳು ಜಿಲ್ಲಾ ಕಮಿಟಿಯ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯುವಂಥದ್ದಾಯಿತು. ಆ ನಡೀಲಿಕ್ಕೆ ಪ್ರಕ್ರಿಯೆಗಳು ಪ್ರಾರಂಭ ಕೂಡ ಮುಗಿದಿದೆ. ಆದರೆ ನೀವು ಒಬ್ಬ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನಿಲ್ಲಬೇಕಾದ್ರೆ ಹಿಂದಿನ ತಮಗೆ ಅರ್ಹತೆಗಳು ಯಾವ್ಯಾವ ಸೇವೆ ಮಾಡುವಂಥದ್ದು, ಯಾಕಂದ್ರೆ ಒಂದಪ್ಪಡಿಗೆ ಜಿಲ್ಲಾಧ್ಯಕ್ಷರಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ತಾಲೂಕಿನಲ್ಲಿ ಏನಾದರೂ ಸೇವೆಯನ್ನು ಮಾಡುವಂಥದ್ದು ಮಾಡಿದರೆ ಹೇಗೆ ಅಂತ ಹೇಳಿ ಈ ಹಿಂದೆ. ನಿಜ ಸರ್, ನೀವು ಕೇಳ್ತಾರದು ಒಳ್ಳೆಯದೇ ಸರ್ ಕ್ವಶನ್ನು. ಅಂದ ಹಾಗೆ ನಾನು ಈ ತಾಲೂಕಿಗೆ ಮೊದಲು 98ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಕ್ ಮಾಡಿದೆ ಸರ್. 2000ನೇ ಇಸ್ವಿಯಲ್ಲಿ ನಮ್ಮ ತಾಲೂಕಿಗೆ ಬಂದೆ, ಹೊನ್ನಾಳಿ ತಾಲೂಕು. ಅಂದಾಗೆ ತಾಲೂಕಿಗೆ ಬಂದಂಥ 2000ನೇ ಇಸ್ವಿಯಲ್ಲಿ ಬಂದಾನೆ 2002ರಿಂದನೇ ಎಲೆಕ್ಷನ್ ಮಾಡಿದೆ ಸರ್. ಮೊದಲನೇ ಎಲೆಕ್ಷನ್ ಸೋತೆ, ನೆಕ್ಸ್ಟ್ ಎಲೆಕ್ಷನಲ್ಲಿ ನಿರ್ದೇಶಕನಾಗಿ ಆಯ್ಕೆ ಆದೆ. ತರುವಾಯ 5 ವರ್ಷ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸಿ ಮತ್ತೊಂದು ಎಲೆಕ್ಷನಲ್ಲಿ ಮತ್ತೆ ಗೆದ್ದು ತಾಲೂಕಿನ ಅಧ್ಯಕ್ಷನೂ ಆದೆ. ಆ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ನಾನು ಈ ಗುರುಭವನದ ನಮ್ಮ ಕಮಿಟಿ ಭಾಳಷ್ಟು ಚೆನ್ನಾಗಿತ್ತು. ಚಂದ್ರಶೇಖರ್ ಅಂತ ಇದ್ದರು, ಕರ್ಬಸಯ್ಯ ಅಂತ ಇದ್ದರು, ಪುರುಷೋತ್ತಮ ಇದ್ದರು, ಆಮೇಲೆ ಇನ್ನಿತರೆ ಮಹಿಳಾ ಸಿಬ್ಬಂದಿ ಸಹ ನಿರ್ದೇಶಕರು ಇದ್ದರು ಸರ್. ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ನಮ್ಮ ಬಿ ಒ ಸರ್ ರಾಜಶೇಖರ್ ಸರ್ ಅವರು ಇದ್ದರು. ಅವರು ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವ್ರು ಭಾಳ ಸಪೋರ್ಟ್ ಕೊಟ್ಟರು ಸರ್. ಆ ಸಮಯದಲ್ಲಿ ಗುರುಭವನಕ್ಕೆ ಸುಣ್ಣ ಬಣ್ಣನೇ ಆಗಿರಲಿಲ್ಲ. 30 ವರ್ಷ ಆಗಿತ್ತು. ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಅದಕ್ಕೆ ಸುಣ್ಣ ಬಣ್ಣವನ್ನು ಲೇಪನ ಕಾರ್ಯ ನಡೀತು. ಆಮೇಲೆ ಫ್ಯಾನ್ಗಳು, ಕಿಟಕಿ, ಬಾಗಿಲು ಅವೆಲ್ಲವೂ ರಿಪೇರಿ ಆದವು ಸರ್. ಅಂದಾಗೆ ಪಕ್ಕದಲ್ಲಿ ಇದು ಡಿಗ್ರಿ ಕಾಲೇಜ್ ಇದೆ. ಆ ಡಿಗ್ರಿ ಕಾಲೇಜ್ನವರು ಗುರುಭವನ ಪಕ್ಕಕ್ಕೆ ಕಾಂಪೌಂಡ್ ಇರಲಿಲ್ಲ. ಅವಾಗ ಗುರುಭವನ ಪಕ್ಕಕ್ಕೆ ಮರಗಿಡಗಳನ್ನೆಲ್ಲ ನೆಟ್ಬಿಟ್ಟಿದ್ರು. ಆ ಮರಗಿಡಗಳನ್ನೆಲ್ಲವೂ ಕಿತ್ತಾಕಿ ಆಮೇಲೆ ಕಾಂಪೌಂಡನ್ನು ನಾಗರಾಜ್ ಡೊಂಕತ್ತಿ ಸರ್ ಅವಾಗ ಸೆಕ್ರೆಟ್ರಿ. ಅವಾಗ ಅಂಥ ಸಂದರ್ಭ ನಾವು ಸೇರಿ ಆ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ವಿ ಮತ್ತು ವಿಸ್ತರಿಸಿ. ಆಮೇಲೆ ಹೆಣ್ಣು ಮಕ್ಕಳು ಶೌಚಾಲಯ ಇರಲಿಲ್ಲ. ಅವರಿಗೆ ಭಾಳ ಸಮಸ್ಯೆ ಆಗ್ತಿತ್ತು. ಮೀಟಿಂಗಿಗೆ ಅದಕ್ಕೆ ಬಂದಾಗ ಆ ಶೌಚಾಲಯ ನಿರ್ಮಾಣ ಕಾರ್ಯವನ್ನು ಸಹ ನಮ್ಮ ಅವಧಿಯಲ್ಲೇ ಮಾಡಿದ್ವಿ. ತರುವಾಯ ನಮ್ಮ ನಂತರ ಬಂದಂತಹ ಚಂದ್ರಶೇಖರ್ ಸರ್ ಮುಂದೆ ಇದು ಮತ್ತೊಂದು ರೂಮನ್ನು ಕಟ್ಟಿ, ಮಳಿಗೆಯನ್ನು ಕಟ್ಟಿ ಅದನ್ನು ಬಾಡಿಗೆ ಕೊಟ್ಟರು. ಈ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ 5 ವರ್ಷಗಳ ಕಾಲ ಒಳ್ಳೆಯ ಅವಧಿ ಇದನ್ನು ಎಲ್ಲ ಶಿಕ್ಷಕರಿಗೆ, ಆಮೇಲೆ ಆಫೀಸ್ ವರ್ಕ್ ಆಗಿರಲಿ, ಯಾವುದೇ ಅಡೆತಡೆಗಳು ಬೇರೆ ಬರೋ ಸಮಸ್ಯೆಗಳು ಶಿಕ್ಷಕರಿಗೆ, ಆ ಎಲ್ಲ ಸಮಸ್ಯೆಗಳನ್ನು ಸಹ ಚೆನ್ನಾಗಿ ಪರಿಪೂರ್ಣವಾಗಿ ನಿಭಾಯಿಸಿ ಶಿಕ್ಷಕರ ಸೇವೆಯನ್ನು ಚೆನ್ನಾಗಿ ಮಾಡಿದ್ವಿ ಅನ್ನುವಂತಹ ಇದು ಖುಷಿ ನನಗೆ ಇದೆ ಸರ್. ಹಿಂದಿನ ಎಲ್ಲ ಮಾನದಂಡಗಳನ್ನು ಇಟ್ಟುಕೊಂಡು ತಾವುಗಳು ಜಿಲ್ಲಾ ಕಮಿಟಿಗೆ ಅರ್ಹರಾಗಿದ್ದೀರಿ ಅಂತ ಕೂಡ ತಾವು ಹೇಳುವಂಥದ್ದಾಯಿತು. ಆ ಜಿಲ್ಲಾ ಕಮಿಟಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆ ಪ್ರಕ್ರಿಯೆ ಚುನಾವಣೆ ನಡೆಯುವಂಥದ್ದಾಯಿತು, ಅವಿರೋಧ ಆಗುವಂಥದ್ದಾಯಿತು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಹೇಗೆ ತಾವುಗಳು? ಕೊಡ್ಬೋದು ಸರ್. ಏನು ಅಂದರೆ ಈ ಎಲ್ಲ ತಾಲೂಕಿನಿಂದ ಆಯ್ಕೆ ಆದಂತಹ ನಿರ್ದೇಶಕ ಬಂಧುಗಳು ಒಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ 70 ಜನ ನಿರ್ದೇಶಕರು ಇರ್ತಾವೆ ಸರ್. ನಾವು ಆ 70 ಜನ ನಿರ್ದೇಶಕರು ಒಮ್ಮೆ ಸೇರಿ ಯಾರ್ಯಾರು ಯಾವ ಪದಕ್ಕೆ ನಿಲ್ಲಬೇಕು ಅಂಥ ಸಂದರ್ಭದಲ್ಲಿ ಎಲೆಕ್ಷನ್ ಆಗುವಂಥ ಸಂದರ್ಭ ಬಂತು. ಅಂದ ಹಾಗೆ 9 ಜನ ಅಲ್ಲಿ ಪದಾಧಿಕಾರಿಗಳು ಇರ್ತಾರೆ ಅಧ್ಯಕ್ಷ ಸ್ಥಾನವನ್ನು ಸೇರಿ. ಆ ಉಳಿದೆಲ್ಲ ಅಧ್ಯಕ್ಷ ಸ್ಥಾನ ಬಿಟ್ಟು ಉಳಿದೆಲ್ಲ ಪದಾಧಿಕಾರಿಗಳು ಅವಿರೋಧ ಆಯ್ಕೆ ಆದರು ಸರ್. ಅವರಷ್ಟು ನಮ್ಮ ಟೀಮಿನವರೇ, ನಮ್ಮ ತಂಡದವರೇ. ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಎಲೆಕ್ಷನ್ ಆಗುತ್ತೆ. ಅಂದರೆ ದಾವಣಗೆರೆ ತಾಲೂಕಿನ ಉತ್ತರ ವಲಯದ ಮಂಜುನಾಥನವರು ನಿಲ್ತಾರೆ. ನ್ಯಾಮತಿ ತಾಲೂಕಿನ ರಾಮಪ್ಪನವರು ಹಾಲಿ ನಿಕಟಪೂರ್ವ ಅಧ್ಯಕ್ಷರು, ಅವರು ಸಹ ನಿಲ್ತಾರೆ. ನಾನು ಸಹ ಅಧ್ಯಕ್ಷ ಹುದ್ದೆಗೆ ನಾಮನಿರ್ದೇಶನವನ್ನು ಫೈಲ್ ಮಾಡಿದೆ. ಎಲ್ಲ ತಾಲೂಕಿನಿಂದ ಮತಗಳನ್ನು ನೀಡಿದಂತಹ ಸಂದರ್ಭದಲ್ಲಿ 43 ಮತಗಳು ನನಗೆ ಬಂದವು. 20 ಮತಗಳು ದಾವಣಗೆರೆ ಉತ್ತರದ ಮಂಜುನಾಥ್ ಬಂದು, 7 ಮತಗಳು ನಿಕಟಪೂರ್ವ ಅಧ್ಯಕ್ಷರಾದಂತಹ ರಾಮಪ್ಪನವರಿಗೆ ಬರ್ತವೆ. ಬಹಳ ಬಹುಮತದಿಂದ ನನ್ನನ್ನು ಆಯ್ಕೆ ಮಾಡಿದಂತಹ ಎಲ್ಲ ನಿರ್ದೇಶಕರಿಗೂ
ನಾನು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಎಲ್ಲ ಶಿಕ್ಷಕರ ಎಲ್ಲ ಜಿಲ್ಲಾ ಬಾಡಿ ಎಲ್ಲ ಶಿಕ್ಷಕರು, ಜಿಲ್ಲಾ ಹಂತದಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ಸೇವೆನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ರೀತಿ ಅಡೆತಡೆಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇದೆ ಸರ್. ತಮಗೆ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ನಾವು ABC ನ್ಯೂಸ್ ವತಿಯಿಂದ ಕಂಗ್ರಾಚುಲೇಷನ್ ಸಹ ಹೇಳುತ್ತಾ, ಥ್ಯಾಂಕ್ ಯು ಸರ್. ತಮಗೆ ಒಂದು ಪ್ರಶ್ನೆಗಳು ಪ್ರಾರಂಭವಾಗ್ತದೆ ಸರ್. ಮಾಮೂಲು ಶಿಕ್ಷಕರಾದರೆ, ಮಾಮೂಲು ನಿರ್ದೇಶಕರಾದರೆ, ಮಾಮೂಲು ತಾಲೂಕು ಬಾಡಿ ಅಧ್ಯಕ್ಷರಾದರೆ ಅದಕ್ಕಿಂತ ಜವಾಬ್ದಾರಿ ಒಬ್ಬ ಜಿಲ್ಲಾಧ್ಯಕ್ಷ ಆಗುವಂಥದ್ದು ಭಾಳ ಭಾಳ ವ್ಯತ್ಯಾಸಗಳು, ಲಾಟ್ ಆಫ್ ವ್ಯತ್ಯಾಸಗಳು ಇರುವಂಥದ್ದು ಕೂಡ ಆಗ್ತದೆ. ಸುಮಾರು ನಿಮಗೆ ಅರವಳು ತಾಲೂಕಿನ ಶಿಕ್ಷಕರನ್ನು, ಸುಮಾರು 3,500 ಶಿಕ್ಷಕರನ್ನು ಅದರ ಮೇಲೆ ತಾವು ಇರುವಂಥದ್ದು ಐತೆ. ಜವಾಬ್ದಾರಿ ಕೂಡ ತುಂಬ ಇರ್ತದೆ. ಹಲವಾರು ಸಮಸ್ಯೆಗಳು ಶಿಕ್ಷಕರಿಗೆ ಇರುವಂಥದ್ದು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಮೊದಲನೇದಾಗಿ ಕಾಮ್ಸ್ ವಿಚಾರಕ್ಕೆ ನೇರವಾಗಿ ಬಂದು ಬಿಡ್ತೀನಿ ಸರ್. ಆ ಕಾಮ್ಸ್ ವಿಚಾರ ಎಲ್ಲೋ ಒಂದು ಕಡೆ ಪಟ್ಟಣದಲ್ಲಿ ಟವರ್ ಇರುವಂಥ ಜಾಗದಲ್ಲಿ ಸೇವೆ ಸಲ್ಲಿಸುವಂಥ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಕೆಲವೊಂದು ಹಳ್ಳಿಗಾಡಿ ಭಾಗದಲ್ಲಿ, ಗುಡ್ಡಗಾಡುಗಳ ಭಾಗದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಆ ಕಾಮ್ಸಿನಿಂದ ತೊಂದರೆ ಆಗ್ತದೆ. ಈ ಸುಮಾರು 1-2 ದಿವಸ ನೋಡ್ತಾರೆ, 3ನೇ ದಿವಸ ನೀವು ಸರಿಯಾಗಿ ನೀವು ಕಾಮ್ಸ್ ಅಂದರೆ ಸ್ಪಂದನೆ, ನಿಮ್ಮ ಮೊಬೈಲ್ ಮತ್ತು ಟವರು, ನಿಮ್ಮ ಫೇಸ್ ಐಡೆಂಟಿಫೈ ಆಗ್ತಾ ಇದ್ರೆ ಒಂದು ದಿನದ ಭತ್ಯೆಯನ್ನು ಕಡಿತಗೊಳಿಸ್ತದೆ ಅಂತ ಹೇಳಿ ಸರ್ಕಾರ ಆದೇಶ ಇದೆ ಅಂತ ನಾವು ಶಿಕ್ಷಕರಿಂದ ಅಳಲನ್ನು ಕೇಳ್ಪಟ್ಟಿದ್ದೀನಿ. ಅದರ ಬಗ್ಗೆ ಮಾಹಿತಿಯನ್ನು ತಾವು ಕೊಡ್ಬೋದಾ ಹೇಗೆ ಅಂತ ಹೇಳಿ. ಒಳ್ಳೆ ಪ್ರಶ್ನೆ ಸಹ ಇದು. ಅಂದಾಗೆ ಈ ಕಾಮ್ಸ್ ವಿಚಾರವಾಗಿ ಮೊನ್ನೆ ಮುಖ್ಯ ಶಿಕ್ಷಕರ ಸಭೆಯನ್ನು ನಮ್ಮ BO ಸರ್ ಅವರು ಕರೆದಿದ್ದರು, ಹೋಗಿದ್ದೆ ನಾನು. ಆ ಸಂದರ್ಭದಲ್ಲಿ ನಾನೇ ಇದನ್ನು ಪ್ರಸ್ತಾಪ ಮಾಡಿ ಹೇಳಿದೆ, ಯಾವುದೇ ರೀತಿಯಾದಂಥ ಕಾಮ್ಸ್ ವಿಚಾರಕ್ಕೆ ಇದನ್ನು ಮಾಡಬೇಡ್ರಿ, ಇದು ಎಲ್ಲ ಇಲಾಖೆಯಲ್ಲೂ ಇರುವಂತಹ ಹಾಜರಾತಿ ಪ್ರಕ್ರಿಯೆ ಇದು. ಅದರ ಪ್ರಕಾರ ನಮ್ಮ ಶಿಕ್ಷಣ ಇಲಾಖೆಗೂ ಬಂದಿದೆ. ಏನಪ್ಪ ತೊಂದರೆ ಅಂದರೆ ಎಲ್ಲ ಇಲಾಖೆಗೂ ಮಿಗಿಲ ಬೇರೆ ಆಗಿದ್ದು ಅಂದರೆ ನಮ್ಮ ಶಿಕ್ಷಣ ಇಲಾಖೆ. ಎಲ್ಲ ಕುಗ್ರಾಮಗಳಲ್ಲೂ ಸಹ ನಮ್ಮ ಶಾಲೆಗಳಿರ್ತವೆ. ಯಾಕೆಂದರೆ ಟವರ್ ಬೇರೆ ಇಲಾಖೆಗಳು ಎಲ್ಲ ಟವರ್ ಸಿಗುವಂತಹ ಜಾಗಗಳಿರ್ತವೆ, ನೆಟ್ವರ್ಕ್ ಸಿಗುವಂಥ ಸ್ಥಳಗಳಲ್ಲಿರ್ತವೆ. ನಮ್ಮ ಶಾಲೆಗಳು ಆಗಲ್ಲ. ಕೆಲವೊಂದು ಇಲ್ಲೇ ನಮ್ಮ ಪಕ್ಕದ ಗ್ರಾಮದಲ್ಲಿ ಹನ್ನಳಿದೆ, ಅದು ತೆಂಬದಲ್ಲಿದ್ದರೂ ಸಹ ಊರಿನಲ್ಲಿ ನೆಟ್ವರ್ಕ್ ಸಿಗಲ್ಲ. ಅಂಥ ಶಿಕ್ಷಕರು ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಹಿಂದೆ ಸ್ಯಾಟ್ಸನ್ನು, ಮಿಡ್ ಡೇ ಮೀಲಿನ ಸ್ಯಾಟ್ಸನ್ನು ಹಾಕ್ಬೇಕಾದ್ರೂ ಸಮಸ್ಯೆ ಇತ್ತು. ಆ ಸಮಸ್ಯೆ ದ್ವಿಗುಣಗೊಂಡಿದೆ ಈಗ. ಮೊದಲು ಸರ್ಕಾರ ಹೇಳ್ತಿತ್ತು ಮೊಬೈಲ್ ಒಯ್ಬೇಡ್ರಿ ಅಂತಂದು, ಉಪಯೋಗಿಸಂಗಿಲ್ಲ ಅಂದರು. ನೆಕ್ಸ್ಟ್ ಏನು ಮಾಡಿದರು, ಮುಖ್ಯ ಶಿಕ್ಷಕರ ಕೈಯಲ್ಲಿ ಮೊಬೈಲ್ ಕೊಟ್ಟು ಪಾಠ ಮಾಡಿರಿ ಅಂದರು. ಈಗ ಮೊಬೈಲ್ ಇಲ್ದಲೇ ಶಾಲೆಗೆ ಹೋಗಂಗಿಲ್ಲ. ಯಾಕೆಂದ್ರೆ ಮೊಬೈಲ್ ಫಸ್ಟು ಹೊರಗೆ ನೋಡೇ ಮುಂದಕ್ಕೆ ಒಳಕ್ಕೆ ಹೋಗ್ಬೇಕು, ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇದು ಏನಪ್ಪ ಅಂದರೆ ಶಿಕ್ಷಕರಿಗೆ ಭಾಳಷ್ಟು ಸಮಸ್ಯೆ ಆಗಿದೆ. ನೆಟ್ವರ್ಕ್ ಸಿಗದೇ ಇದ್ದರೆ ಎಲ್ಲ ಈಗ ಪ್ರತಿದಿನ ಇರುತ್ತೆ, ಒಂದೊಂದು ನೆಟ್ವರ್ಕ್ ಒಂದೊಂದು ದಿನ ಇರಲ್ಲ. ಅಂಥ ಸಂದರ್ಭದಲ್ಲಿ ಅವರು ಶಾಲೆಗೆ ಹೋಗಿ ಕರ್ತವ್ಯ ನಿರ್ವಹಿಸಿದ್ರು ಸಹ ಆಬ್ಸೆಂಟನ್ನು ತೋರಿಸುತ್ತೆ. 10 ನಿಮಿಷಗಳು 3 ದಿನ 10 ನಿಮಿಷ ಲೇಟಾಗಿ ಹೋದರೂ 1 ದಿನದ CL ಹೋಗುತ್ತೆ ಅಂತಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದಕ್ಕೆ ನಾವು ಜಿಲ್ಲಾ ಸಂಘದಿಂದ ರಾಜ್ಯ ಸಂಘದ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ ಶೀಘ್ರದಲ್ಲಿಯೇ ನಮ್ಮ ರಾಜ್ಯಾಧ್ಯಕ್ಷರು. ಆ ಸಂದರ್ಭದಲ್ಲಿ ನಾವು ಇದನ್ನು ಚರ್ಚೆ ಮಾಡಿ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಕೆಲವೊಂದು ಸಮಸ್ಯೆಗಳು ಗೊತ್ತಿರಲ್ಲ. ಅವರು ಆ ಸರ್ಕಾರ ಲೆವೆಲಲ್ಲಿ, ದೊಡ್ಡ ಸಿಟಿಗಳ ಲೆವೆಲಲ್ಲಿ ಯೋಚನೆ ಮಾಡಿರ್ತಾರೆ. ನಮ್ಮ ಕುಗ್ರಾಮಗಳ ಬಗ್ಗೆ ಗೊತ್ತಿರಲ್ಲ. IAS ಆಫೀಸರ್ಗಳು ಇರ್ತಾರೆ, ಸಮಸ್ಯೆಗಳು ಗೊತ್ತಿರಲ್ಲ. ಈ ಸಮಸ್ಯೆಗಳನ್ನು ಹೇಳಿದಾಗ ಅವರು ಮನಗಂಡು ಹೌದಪ್ಪ ಅಂದು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೋದು ಅನ್ನುವಂಥ ನಮ್ಮದು ಅನಿಸಿಕೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋಕ್ಕೆ ನಮ್ಮ ಇದು ರಾಜ್ಯ ಸಂಘದಿಂದ ಪ್ರಯತ್ನವನ್ನು, ರಾಜ್ಯಾಧ್ಯಕ್ಷರ ಮೂಲಕ ಪ್ರಯತ್ನವನ್ನು ಪಡ್ತೇವೆ ಅಂತ ಹೇಳ್ತಾನೆ. ಎರಡನೇ ಪ್ರಶ್ನೆ ಸರ್, ತಮಗೆ ಅಕ್ಷರ ದಾಸೋಹದಿಂದ ಮುಖ್ಯ ಶಿಕ್ಷಕರಿಗಿರ್ಬೋದು, ಅವರೇ ಮಾಮೂಲು ಶಿಕ್ಷಕರಿಲ್ಲ, ಮುಖ್ಯ ಶಿಕ್ಷಕರಿಲ್ಲದೆ ಇದ್ರೆ ಅಲ್ಲೇ ಬರೀ ಶಿಕ್ಷಕರಿಗಿರ್ಬೋದು, ಇಲ್ಲೇ ಒಂದು ಅಕ್ಷರ ದಾಸೋಹದಿಂದ ಇಲ್ಲೇ ಪಾಠ ಮಾಡಲಿಕ್ಕೆ ಆ ಶಿಕ್ಷಕರಿಗೆ ಹೊರೆ ಆಗ್ತದೆ ಅಂತ ಹೇಳಿ. ನಿಜ ಸರ್ ನೀವು ಕೇಳೋದು. ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದೆ, ಶಿಕ್ಷಕರಿಗೆ ಶಿಕ್ಷಣದ ಬಿಟ್ಟು ಬೇರೆ ಯಾವುದೇ ಹೊರೆಯನ್ನು ಓರಿಸಬಾರ್ದು ಅಂತಂದು. BLO ಕೆಲಸನೂ ಓರಿಸ್ತಾರೆ, ಎಲೆಕ್ಷನ್ಗಳನ್ನು ಓರಿಸ್ತಾರೆ, ಅವೆಲ್ಲ ಒಂದು ರೀತಿಯಾದ. ಆದರೆ ಇಲ್ಲಿ ಏನಪ್ಪ ಅಂದರೆ ದಿನನಿತ್ಯ ತರಕಾರಿ ಒಯ್ಯೋದು ಸಮಸ್ಯೆ ಆಗುತ್ತೆ. ಈಗ 2-3 ದಿನಕ್ಕೊಂದು ಸರಿ ಒಯ್ದರೆ ಅಲ್ಲಿ ಊರಿನವ್ರು ಯಾರೋ ಒಬ್ರು STMC ಅವ್ರು ಬಂದರೆ ಬತ್ತಿ ಐತಿ, ಅದಾಗೈತಿ, ಇದಾಗೈತಿ ಅಂತಾರೆ. ಹಣ್ಣು ಟಮಟಣ್ಣು ಒಯ್ದ್ರೆ ಮೆತ್ತಗಾಗಿದ್ದಾವೆ ಅಂತಾರೆ. 2-3 ದಿನ ಒಯ್ಯೋಕ್ಕಾಗಲ್ಲ. ಮೊಟ್ಟೆಗಳು ಒಯ್ತಾ ಇರ್ಬೇಕಾದ್ರೆ ಒಂದೊಂದು ಹೊಡಿತಾವೆ. ಇಲ್ಲ ತರೋಕ್ಕೆ ಯಾರಿಗೆ ಒಬ್ಬನಿಗೆ ದಿನವಿಡೀ ತರೋಕೆ ಹೇಳಿರ್ತಾನೆ, ಅವ್ನು ಒಂದಿನ ತರಲ್ಲ. ಅಂಥ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಹುಡುಕ್ಬೇಕಾಗುತ್ತೆ, ಬಾಳೆಹಣ್ಣುಗಳು ಸಿಗಲ್ಲ. ಈ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲಿ ದೊಡ್ಡದಾದಂಥ ಅಂಗಡಿಗಳು ಸಿಗಲ್ಲ ಸರ್. ಅಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಅವ್ರು ಇರುವಂಥ ಜಾಗದಲ್ಲಿಂದನೇ ಕೊಂಡ್ಕೊಂಡು ತಗೊಂಡು ಹೋಗೋದಕ್ಕೆ ಬೈಕಲ್ಲಾಗಲಿ ಯಾವುದ್ರಲ್ಲಾಗಲಿ ಇಟ್ಕೊಂಡು ಹೋಗುವಂಥ ಸಮಸ್ಯೆ, ಅಲ್ಲಿ ಅದನ್ನು ಕೊಡೋದು ಸಮಸ್ಯೆ, ಅದನ್ನು ಎಲ್ಲ ಬರೆದು ಲೆಕ್ಕ ಇಡೋದೊಂದು ಇನ್ನೂ ದೊಡ್ಡ ಸಮಸ್ಯೆ. ಯಾಕೆಂದರೆ ಅಜೀಂ ಪ್ರೇಮ್ಜಿಯವರು ಸಹ ಮೊಟ್ಟೆಯನ್ನು ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ. ಅದನ್ನೇ ಬೇರೆ ಇಡ್ರಿ, ಇದನ್ನೇ ಬೇರೆ ಇಡ್ರಿ ಅಂತ ಹೇಳ್ತಾ ಇತ್ತು ಸರ್ಕಾರ. ಅದೊಂದು ಸ್ವಲ್ಪ ಶಿಕ್ಷಕರಿಗೆ ಭಾಳಷ್ಟು ಮನಸ್ಸಿಗೆ ತೊಂದರೆ ಆಗ್ತಾಯಿದೆ, ಕಿರಿಕಿರಿ ಆಗ್ತಾಯಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಸರ್ಕಾರ ಏನು ಮಾಡ್ಬೋದಪ್ಪ ಅಂತಂದರೆ, ಯಾವುದೋ ಸಂಘ ಸಂಸ್ಥೆಗಳಿಗೆ ಕೊಡ್ಬೋದು. ಇಸ್ಕಾನು ಅವೆಲ್ಲ ಬೆಂಗಳೂರಲ್ಲೆಲ್ಲ ಕೊಟ್ಟಿದ್ದಾರೆ ಸರ್.
ಇಲ್ಲಿ ಹಳ್ಳಿಗಳಲ್ಲಿ ಯಾವ್ದಾರ ಪಂಚಾಯತಿಗೆ ಇಲ್ಲ ಯಾವ್ದಾರ ಸಂಘ ಸಂಸ್ಥೆಗಳಿಗೆ ವಹಿಸಿದರೆ ಶಿಕ್ಷಕರು ನಿರ್ಭೀತಿಯಿಂದ ಯಾವುದೇ ಅಡೆತಡೆ ಇಲ್ಲದಲೇ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಸಹಕಾರಿಯಾಗುತ್ತೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆಯೂ ಸಹ ನಾನು ಹಿಂದೆ ಶಿಕ್ಷಕನಾಗಿದ್ದ ಸಮಸ್ಯೆನ ಎದುರಿಸಿದ್ದೇನೆ. ಈಗ ಸಂಘದಲ್ಲಿ ಇದ್ದೇನೆ. ನೋಡೋಣ, ಇದು ರಾಜ್ಯ ಸಂಘದ ಮೂಲಕ ಮೀಟಿಂಗ್ ಇವೆಲ್ಲವನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಅಭಿಲಾಷೆ ಇದೆ ಸರ್. ನೋಡೋಣ ಕೆಲವೊಂದು ಏನು. ಶಿಕ್ಷಕರಿಗೆ ಕೆಲವೊಂದು ಅನ್ನೋಕ್ಕಿಂತ GPF ಮತ್ತು ಲೋನ್ KGD ಇರ್ಬೋದು, ಇದನ್ನು ಕೆಲವೊಂದು ಸಮಸ್ಯೆಗಳು ಇದ್ದಾವೆ. ಪೇಪರ್ ಸಮಸ್ಯೆಗಳಿರ್ಬೋದು, ಲೋನಿನ ಸಮಸ್ಯೆಗಳಿರ್ಬೋದು. ಸುಮಾರು 3,500 ಶಿಕ್ಷಕರ ಸಮಸ್ಯೆಗಳನ್ನು ಜಿಲ್ಲಾದ್ಯಂತ ತಾವುಗಳು ನಿಭಾಯಿಸಬೇಕಾಗ್ತದೆ. ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ತಾವುಗಳು ಮಾಡಬೇಕಾಗುತ್ತೆ ಏನೋ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಹೇಗೆ ಅಂತ? ಕೊಡ್ಬೋದು ಸರ್. ಇದು ಈಜಿ ಇದೆ ಸರ್. ಏನಪ್ಪ ಅಂದರೆ, ಇದು ಕಡತಗಳನ್ನು ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಯಾವುದೇ KGD ಆಗಿರಲಿ GPF ಆಗಿರಲಿ ನಮ್ಮ ಇದು BO ಆಫೀಸಿಗೆ ಕೊಡ್ತಾರೆ ಸರ್. ಅಲ್ಲಿಂದ ಅಲ್ಲಿ ಕೇಸ್ ವರ್ಕರ್ಗಳ ಮೂಲಕ ಜಿಲ್ಲಾ ಕೇಸ್ ವರ್ಕರ್ಗಳಿಗೆ ಹೋಗ್ತವೆ. ಅಲ್ಲಿ ಕೆಲವೊಂದು ಏನು ಸಮಸ್ಯೆ ಆಗ್ತವೆ ಅಂದರೆ, ಕೆಲವೊಂದು ವಿಲೇವಾರಿ ಮಾಡುವಂಥ ಸಂದರ್ಭ ಕೆಲವೊಂದು ರೆಕಾರ್ಡ್ಗಳು ಬಿಟ್ಟೋಗಿರ್ತವೆ. ಅವನ್ನ ತರ್ರಿ ಅಂತ ಅದನ್ನು ಹೇಳ್ದಂಗೆ ಹಂಗೆ ಅದು ಇದಿಲ್ಲ ಅಂತ ಹಂಗೆ ಇಡೋದ್ರ ಬದಲಿಗೆ ನಾವು ಜಿಲ್ಲಾ ಕಚೇರಿಯಲ್ಲಿ ಹೋಗಿ ಮಾತಾಡ್ತೀವಿ. ಅದ್ರ ಬದಲಿಗೆ ಇಲ್ಲಿ ತಾಲೂಕು ಹಂತದ ಕಚೇರಿಗೆ ಫೋನ್ ಮೂಲಕ ಅವ್ರು ಹೇಳಿ, ನೋಡಪ್ಪ ಇಂಥವ್ರದ್ದು ಇಂಥ ಕಡತದಲ್ಲಿ ಇಂಥ ಆಧಾರ್ ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ಇಂಥವನ್ನ ಅವ್ರು ಹೇಳಿದರೆ ಇವರು ಇಲ್ಲಿ ಕಾರ್ಯ ಕಳಿಸಿ ನಾವು ಅವ್ರಿಗೆಲ್ಲರೂ ಇಂತಿಂಥ ಸಮಸ್ಯೆಗಳು ಹೇಳ್ರಿ ಅಂತ ಹೇಳ್ತೇವೆ. ಅದನ್ನು ವಾಟ್ಸಪ್ ಮೂಲಕ ಆ ಶಿಕ್ಷಕರಿಂದ ಹಾಕಿ ತಾಲೂಕು ಕಚೇರಿಯಿಂದ ಜಿಲ್ಲಾ ಕಚೇರಿಗೆ ಹೋದಾಗ ಅಲ್ಲೇ ತಗೊಂಡು ಒಂದು ಪ್ರಿಂಟನ್ನು ಮಾಡಿಕೊಳ್ರಿ ಅಂತಂದು ಹೇಳುವಂಥ ಮಾಡಿ ಆ ಸಮಸ್ಯೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಮತ್ತೊಂದು ಸರಿ ಶಿಕ್ಷಕರನ್ನ ಓಡಾಡಿಸದ ರೀತಿಯಲ್ಲಿ ಅದನ್ನು ಎಲ್ಲ ಶಿಕ್ಷಕರಿಗೂ ಒಳ್ಳೆ ಇದನ್ನು ಮಾಡಿರಿ, ಸಹಕಾರ ನೀಡಿರಿ ಅಂತಂದು ಜಿಲ್ಲಾ ಕಚೇರಿಯಲ್ಲೂ ಮತ್ತು ತಾಲೂಕು ಕಚೇರಿಯಲ್ಲಿ ಹೇಳ್ಬೇಕು. ಅದನ್ನು ನಿಭಾಯಿಸ್ತೇವೆ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಸರ್, ಕೊನೆಯದಾಗಿ ನಿಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರಿಗೆ ಏನೇನು ಹೇಳಿಕೆ ಬಯಸ್ತೀರಿ ಸರ್? ಸರ್, ನಾನು ಕೊನೆಯದಾಗಿ ಹೇಳ್ಬೇಕಪ್ಪ ಅಂದರೆ, ಯಾವುದೇ ಶಿಕ್ಷಕರಾಗಿರಲಿ, ನಮ್ಮ ಜಿಲ್ಲೆ ಯಾವುದೇ ಶಿಕ್ಷಕರಾಗಿರಲಿ, ಅವ್ರದ್ದು ಯಾವುದೇ ಸಮಸ್ಯೆಯನ್ನು ಫೋನ್ ಮೂಲಕನೇ ಹೇಳಿದರು, ನಾನು ಫೋನಲ್ಲೇ ಹೇಳಿ ಜಿಲ್ಲಾ ಕಚೇರಿ ಅಥವಾ ತಾಲೂಕು ಕಚೇರಿಗೆ ನಿಭಾಯಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದಾಗದ ರೀತಿಯಲ್ಲಿ ಏನಾದರೂ ರೆಕಾರ್ಡ್ಗಳಾಗಿರಲಿ, ಏನಾದರೂ ವಾಟ್ಸಪ್ ಮೂಲಕ ನನಗೆ ಸಮಸ್ಯೆಯನ್ನು ಹೇಳಿದರೆ ನಾನೇ ಹೋಗಿ ನಮ್ಮ ಶಾಲೆ ಅವಧಿ ಮುಗಿದ ಮೇಲೆ ಜಿಲ್ಲಾ ಕಚೇರಿಗೆ ಆಗಲಿ ತಾಲೂಕು ಕಚೇರಿಗೆ ಹೋಗಲಿ, ಅಲ್ಲಿ ಅವರ ಸಮಸ್ಯೆಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಅವರಿಗೆ ತುಂಬ ಹೃದಯದಿಂದ ಕೆಲಸವನ್ನು ಮಾಡಿಕೊಡೋದಕ್ಕೆ ಈ ಮೂಲಕ ನಾನು ಹೇಳಿ ಅವರಿಗೆ ಎಲ್ಲ ರೀತಿಯ ನಮಗೆ ಮತ ನೀಡಿ ಈ ರೀತಿಯಾಗಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ನೀಡಿದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಸರ್.